ನಮಸ್ತೆ ಸ್ನೇಹಿತರೆ, ಹೊಸ ಕಾರಿನ ಬಗ್ಗೆ, ಅತಿ ಕಡಿಮೆ ಬೆಲೆಯ ಕಾರಿನ ಬಗ್ಗೆ ಮಾತನಾಡಲಿಕ್ಕೆ ತುಂಬ ಉತ್ಸುಕನಾಗಿದ್ದೇನೆ ಸ್ನೇಹಿತರೆ. ಯಾಕೆಂದರೆ ಎಷ್ಟೋ ಜನರು ಕಾರ್ ತಗೋಬೇಕು ಅಂದ್ಕೊಂಡಿರ್ತಾರೆ. ಕಾರ್ಗಳ ಬೆಲೆ ದುಬಾರಿ ಆಗಿರೋದ್ರಿಂದ ಕೈ ಚೆಲ್ಲಿ ಸುಮ್ಮನಿರ್ತಾರೆ ಸ್ನೇಹಿತರೆ. ಆ ಯೋಚನೆ ನಿಮ್ಮಲ್ಲಿದ್ದರೆ ತೆಗೆದುಬಿಡಿ. ಮಾರುತಿ ಸುಜುಕಿ ಕಂಪ್ನಿಯು ಪ್ರತಿಯೊಬ್ಬರೂ ಕಾರ್ನಲ್ಲೇ ಪ್ರಯಾಣಿಸಬೇಕು ಎಂಬ ಚಿಂತನೆ ಇಟ್ಕೊಂಡು ಬಜೆಟ್ ಫ್ರೆಂಡ್ಲಿ ಕಾರನ್ನು ಎಲ್ಲ ಜನಸಾಮಾನ್ಯರಿಗೋಸ್ಕರ ತಂದಿದೆ. ಗಾಳಿ, ಮಳೆ, ಬಿಸಿಲು, ಧೂಳು ಇದೆಲ್ಲದರಿಂದ ರಕ್ಷಿಸಲ್ಪಟ್ಟು ಪ್ರಯಾಣ ಮಾಡಬೇಕಂದ್ರೆ ಬೈಕ್ಗಳಲ್ಲಿ ಸಾಧ್ಯ ಆಗೋಲ್ಲ. ಹಳ್ಳಿ ಪ್ರದೇಶಗಳಲ್ಲಿ ಮಧ್ಯರಾತ್ರಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಆಯಿತು ಅಂದ್ಕೊಳ್ಳಿ, ಆಗ ದ್ವಿಚಕ್ರ ವಾಹನಗಳಲ್ಲಿ ಆಸ್ಪತ್ರೆ ಮತ್ತೊಂದು ಮಗದೊಂದು ಕಡೆ ಪ್ರಯಾಣ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಲ್ವೇ. ಅದರಲ್ಲೂ ಮಳೆ ಬರ್ತಾ ಇದ್ದರೆ ಇನ್ನೂ ಕಷ್ಟನೇ. ಆಗ ಎಷ್ಟೋ ಜನಗಳು ಒಂದು ಕಾರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚಿಸಿರಬಹುದು. ಏಕೆಂದರೆ ಅಷ್ಟೊಂದು ಬೆಲೆ ಕೊಟ್ಟು ಕಾರ್ನ ಕೊಂಡ್ಕೊಳ್ಳಿಕ್ಕೆ ಆಗದಲ್ಲೇ ಸುಮ್ಮನಿರಬಹುದು. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಈ ಕಾರ್ನ, ಸುಜುಕಿ ಕಂಪ್ನಿಯು ಬಡವರು ಮಧ್ಯಮ ವರ್ಗದವರಿಗೋಸ್ಕರನೇ ಬಿಡುಗಡೆ ಮಾಡಿರುವ ಕಾರು ಇದಾಗಿದೆ. ಕೇಂದ್ರ ಸರ್ಕಾರ GST ಕಡಿಮೆ ಮಾಡಿದ ಮೇಲೆ ಈ ಕಾರ್ನ ಬೆಲೆ ಇನ್ನೂ ಕಡಿಮೆ ಆಗಿದೆ. ಕೇವಲ 3.5 ಲಕ್ಷ ರೂಪಾಯಿ. ಸ್ನೇಹಿತರೆ, ಎಷ್ಟೋ ಜನರು ಕಾರ್ ತೆಗೋಬೇಕು ಅನ್ನೋ ಹುಚ್ಚಲ್ಲಿ ಹಳೆ ಕಾರ್ನ ತೆಗೆದು ಅದರಿಂದ ತುಂಬ ನಷ್ಟಪಟ್ಟಿರೋದು ನೋಡ್ತಾನೆ ಇದ್ದೀವಿ. ಅದಕ್ಕೇ ಮಾರುತಿ ಸುಜುಕಿ ಕಂಪ್ನಿ ಇಷ್ಟು ಕಡಿಮೆ ಬೆಲೆಗೆ ಈ ಕಾರ್ನ ಬಿಡುಗಡೆ ಮಾಡಿರಬಹುದು ಅಂದ್ಕೋಬಹುದಲ್ವೇ. ಗೆಳೆಯರೇ, ನಿಮ್ಮಲ್ಲೊಂದು ಚಿಕ್ಕ ಮನವಿ, KCS ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಮಗೂ ಹೊಸ ವಿಡಿಯೋ ಹಾಕಲಿಕ್ಕೆ ಸಪೋರ್ಟ್ ಆಗುತ್ತೆ. ಅಲ್ಲದೆ ನೀವು ನೋಟಿಫಿಕೇಷನ್ ಮೂಲಕ ವಿಡಿಯೋನ ಮೊದಲು ನೋಡಬಹುದು. ಸ್ನೇಹಿತರೆ, ಮಾರುತಿ ಆಲ್ಟೋಗಿಂತ ಈ ಕಾರು ಹಗ್ಗದ ಬೆಲೆಯಲ್ಲಿ ಬಂದಿದೆ ಅಂದರೂ ತಪ್ಪಾಗಲಾರ್ದು. ಸ್ನೇಹಿತರೆ, ನಿಮ್ಮಲ್ಲೊಂದು ಕುತೂಹಲ ಮೂಡಿದೆ ಅಲ್ವಾ, ಈ ಕಾರ್ನ ಹೆಸರೇನು ಅಂತ? ಈ ಕಾರ್ನ ಹೆಸರು ಹೇಳೇ ಬಿಡ್ತೀನಿ ಕೇಳಿ, ಮಾರುತಿ ಎಸ್ಪ್ರೆಶೋ. ಎಲ್ಲ ವರ್ಗದ ಜನಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ ದೊರಕ್ತಿರೋದು ತುಂಬ ಸಂತೋಷಕರ ವಿಚಾರ. ಆದರೆ ಇಲ್ಲೊಂದು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂದರೆ, ಗುಣಮಟ್ಟನೂ ಕೂಡ ಅಷ್ಟೇ ಅತ್ಯುತ್ತಮವಾಗಿದೆ. ಸ್ನೇಹಿತರೆ, ಬಡ ಮಧ್ಯಮ ವರ್ಗದವರಿಗೆ ಇದೊಂದು ಸುವರ್ಣ ಅವಕಾಶ ಎಂದು ಹೇಳಿದರೂ ತಪ್ಪಾಗಲಾರ್ದು. ಕೆಲವರು ಮನಸ್ಸಿನಲ್ಲಿ ಯೋಚನೆ ಮಾಡ್ತಿರಬಹುದು, 3 ಲಕ್ಷ ನಮ್ಮ ಹತ್ರ ಎಲ್ಲಿದೆ ಅಂತ. ಸುಜುಕಿ ಕಂಪ್ನಿ ಕಂತುಗಳಲ್ಲಿ ಸಾಲ ಕೊಡಲಿಕ್ಕೆ ತಯಾರಿದೆ. ನಿಮ್ಮಲ್ಲಿ ಡೌನ್ ಪೇಮೆಂಟ್ ಆಗಿ 6,000ದಿಂದ 10,000 ಕಟ್ಟಿದರೆ ಸಾಕು, ಕಾರ್ನ ನಿಮ್ಮನೆಗೆ ತೆಗೆದುಕೊಂಡು ಬರಬಹುದು. ಉಳಿದ ಕಂತನ್ನ ತಿಂಗಳಿಗೆ 5,000ದಿಂದ ಕಟ್ಕೊಂಡು ಹೋಗಬಹುದು. ಗೆಳೆಯರೇ, ನಿಮ್ಮಲ್ಲೊಂದು ಚಿಕ್ಕ ಸಲಹೆ. ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಬಗ್ಗೆ ಮಾತನಾಡೋದಾದರೆ, ಒಬ್ಬ ವ್ಯಕ್ತಿಯ ಕೂಲಿ ಕನಿಷ್ಠ ಪಕ್ಷ ದಿನಕ್ಕೆ 500ರಿಂದ 600 ಇದ್ದೇ ಇರುತ್ತೆ. ಒಂದು ತಿಂಗಳಿಗೆ 15,000ದಿಂದ 18,000 ಆಗುತ್ತೆ. 30 ದಿನದ ಬಗ್ಗೆ ಬಿಟ್ಟು 20 ದಿನದ ಬಗ್ಗೆ ಮಾತನಾಡೋಣ. ಒಬ್ಬ ವ್ಯಕ್ತಿ ತಿಂಗಳಲ್ಲಿ 20 ದಿನ ಕೆಲಸ ಮಾಡಿದರೂ 10,000ದಿಂದ 12,000 ಗಳಿಸ್ಬೋದು. ಈ ಹಣದಲ್ಲಿ ತಿಂಗಳಿಗೆ 5ರಿಂದ 6,000 EMI ಕಟ್ಕೊಂಡು ಹೋಗಬಹುದು ಎಂಬ ಭಾವನೆ ನಂದು. ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಸೇಫ್ಟಿಯಾಗಿ ಪ್ರಯಾಣ ಮಾಡಬಹುದು. ಇನ್ನೊಂದು ವಿಚಾರ ಏನಂದರೆ, ಗ್ರಾಮೀಣ ಭಾಗದಲ್ಲಿ ತೋಟ, ಹೊಲ, ಜಮೀನುಗಳಲ್ಲಿರುವಂತಹ ರೈತ ಕುಟುಂಬಗಳಿಗೂ ಸಹ ಕಾರುಗಳಲ್ಲಿ ಪ್ರಯಾಣ ಮಾಡಲಿಕ್ಕೆ ಈ ಕಡಿಮೆ ಬಜೆಟ್ ಕಾರು ಸಹಾಯ ಆಗಬಹುದು ಅಲ್ವೇ. ಗೆಳೆಯರೇ, ಈ ಸುಜುಕಿ ಕಾರ್ನ ಫ್ಯೂಚರ್ಸ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಸುಧಾರಿತ ಡ್ಯೂಯಲ್ ಜೆಟ್ ಇಂಜನ್ನನ್ನು ಹೊಂದಿದೆ. ಈ ಕಾರಲ್ಲಿ 5 ಸ್ಪೀಡ್ ಮ್ಯಾನ್ಯುವಲ್ ABS ಟ್ರಾನ್ಸ್ಮಿಷನ್ ಜೊತೆ ಜೋಡಣೆಯಾಗಿದೆ. ಸ್ನೇಹಿತರೆ, ಮಾರುತಿ ಎಸ್ಪ್ರೆಸೋ ಕಾರ್ನ ಸುರಕ್ಷಿತ ವೈಶಿಷ್ಟ್ಯಗಳನ್ನು ನೋಡೋದಾದರೆ, ಎಲೆಕ್ಟ್ರಾನಿಕ್ ಬ್ರೇಕಿಂಗ್ ಡಿಸ್ಟ್ರಿಬ್ಯೂಷನ್ ಸಹ ಹೊಂದಿದೆ. ಪ್ರಯಾಣಿಕರ ಸುರಕ್ಷತೆಗಾಗಿ ಡ್ಯೂಯಲ್ ಏರ್ಬ್ಯಾಗ್ಗಳನ್ನು ಸಹ ಅಳವಡಿಸಲಾಗಿದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಗಳನ್ನು ಸಹ ಇಡಲಾಗಿದೆ ಮತ್ತು ಆಟೋಗೇರ್ ಸಿಸ್ಟಮ್ಸ್ ತಂತ್ರಜ್ಞಾನವನ್ನು ಸಹ ಹೊಂದಿದೆ. ಈ ಕಾರು 8 ರೂಪಾಂತರಗಳಲ್ಲಿ ಬಿಡುಗಡೆಯಾಗಲಿದೆ, ಅಂದರೆ 8 ಬಣ್ಣಗಳಲ್ಲಿ ಬಿಡುಗಡೆ ಆಗಲಿದೆ. ಗೆಳೆಯರೇ, ರೋಡಲ್ಲಿ ಬಹು ಕಂಪ್ನಿಯ ಕಾರುಗಳು 100 ಓಡಾಡ್ತಾ ಇದೆ ಅಂದ್ಕೊಳ್ಳಿ. ಆ 100 ಕಾರುಗಳಲ್ಲಿ 50ರಿಂದ 60 ಕಾರುಗಳು ಸುಜುಕಿ ಕಂಪ್ನಿಯ ಕಾರುಗಳೇ ಆಗಿರ್ತವೆ. ಯಾಕೆಂದರೆ ಬಿಡಿ ಭಾಗಗಳಾಗಿರಲಿ, ರಿಪೇರಿ, ಮೇಂಟೆನೆನ್ಸ್ ಜನಗಳಿಗೆ ತುಂಬ ಸುಲಭವಾಗಿ ಕೈಗೆಟುಕುವ ರೀತಿಯಲ್ಲಿ ಇರ್ತವೆ. ಅದಕ್ಕೆ ಈ ಕಾರುಗಳು ಎಲ್ಲ ವರ್ಗದ ಜನಗಳಿಗೆ ಇಷ್ಟ ಆಗೋದು. ಗೆಳೆಯರೇ, ಈ ಕಾರಿನ ಮೈಲೇಜ್ ಬಗ್ಗೆ ನೋಡೋದಾದರೆ, 1 ಲೀಟ್ರ್ ಪೆಟ್ರೋಲ್ಗೆ 33 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಗೆಳೆಯರೇ, ಕಾರ್ಗಳನ್ನು ಹೊಂದಬೇಕು ಅನ್ನೋರು ದಿನಕ್ಕೆ 500ರಿಂದ 600 ರೂಪಾಯಿ ದುಡಿಮೆ ಮಾಡೋರು ಹೊಂದಬಹುದು ಎಂಬುದನ್ನು ಮಾರುತಿ ಕಾರುಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ನೀವು ಕೂಡ ಯೋಚನೆ ಮಾಡಿ ನೋಡಿ. ಬೈಕಿನ ಕಾರೇ ಪ್ರಯಾಣ ಮಾಡಲಿಕ್ಕೆ ಅತ್ಯುತ್ತಮ ಅನಿಸುತ್ತೆ ಅಲ್ವಾ. ಯಾಕಂದರೆ ಹಳೆ ಕಾರುಗಳನ್ನು ತೆಗೆದುಕೊಂಡು ಅದರಿಂದ ಕಷ್ಟ, ನಷ್ಟ, ಸಮಸ್ಯೆಯನ್ನು ಅನುಭವಿಸೋದಕ್ಕಿಂತ
ಹೊಸ ಕಾರನ್ನು EMIಯಲ್ಲಿ ತಗೊಂಡು ಲೋನನ್ನು ಕಟ್ಕೊಂಡು ಹೋಗೋದ್ರಿಂದ ತುಂಬ ಅತ್ಯುತ್ತಮವಾದ ಜೀವನ ನಡೆಸ್ಬೋದು ಅನಿಸುತ್ತೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಆಲ್ರೆಡಿ ಮಾರುತಿ ಸುಜುಕಿ ಕಂಪ್ನಿಯ ಕಾರು ಹೊಂದಿರೋರು ಕಾಮೆಂಟ್ ಮಾಡಿ. ಗೆಳೆಯ ಬಳಗದವರೇ, KCS ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ.